ಸ್ನೇಹಿತರೆ ನಮಸ್ಕಾರ. ಹಳೆಯ ಬೆಂಗಳೂರಿನ ವೈಬ್ ಇಷ್ಟಪಡುವ ಮಂದಿಗೆ ನೀವು ಎಂಜಿ ರೋಡ್ ಪಕ್ಕದಲ್ಲೇ ಇದ್ದು ಪುರಾತನ ಲೋಕಕ್ಕೆ ಹೋದ ಅನುಭವ ಪಡಿಬೇಕಾ? ಹಾಗಿದ್ರೆ ನಮ್ಮ ಹಲಸೂರು ಅಥವಾ ಅಲ್ಸೂರ್ ಕಡೆ ಬರಲೇಬೇಕು. ಇದು ನಗರದ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಬಡಾವಣೆಗಳಲ್ಲಿ ಒಂದು. ಇಲ್ಲಿನ ಗಲ್ಲಿಗಳಲ್ಲಿ ಓಡಾಡಿದ್ರೆ ನಿಮಗೆ ಕೆಂಪೇಗೌಡರ ಕಾಲದ ನೆನಪುಗಳು ಮರುಕಳಿಸ್ತವೆ. ಆಧುನಿಕ ಮೆಟ್ರೋ ಸದ್ದು ಮತ್ತು ದೇವಸ್ಥಾನದ ಗಂಟೆ ಶಬ್ದ ಇಲ್ಲಿ ಕೇಳಿಸ್ತದೆ. ಹಸಿರು ಮರಗಳು ಮತ್ತು ಜನರ ಸರಳತೆ ಈ ಏರಿಯಾವನ್ನ ಜೀವಂತವಾಗಿರಿಸಿದೆ. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ರೋಚಕ ಕತೆ ಅಡಗಿದೆ. ಈ ಬಡಾವಣೆಯ ಪ್ರತಿ ತಿರುವಿನಲ್ಲೂ ಇತಿಹಾಸ ಮತ್ತು ಆಧುನಿಕತೆ ನಿಮ್ಮನ್ನ ಸ್ವಾಗತಿಸುತ್ತವೆ. ಹೆಸರಿನ ಹಿಂದೆ ಅಡಗಿರೋ ಹಲಸಿನ ಮಧುರವಾದ ಕತೆ. ಹಲಸೂರು ಎಂಬ ಹೆಸರಿನ ಹಿಂದೆ ಮಧುರವಾದ ಕತೆ ಇದೆ. ಹಿಂದೆ ಇಲ್ಲಿ ಹೇರಳವಾಗಿ ಹಲಸಿನ ಹಣ್ಣಿನ ತೋಟಗಳು ಇದ್ದ ಕಾರಣ ಈ ಪ್ರದೇಶಕ್ಕೆ ಹಲಸೂರು ಎಂಬ ಹೆಸರು ಬಂತು. ಕೆಂಪೇಗೌಡರು ಈ ನಗರವನ್ನ ಕಟ್ಟುವಾಗ ಈ ಜಾಗಕ್ಕೆ ವಿಶೇಷವಾದ ಒತ್ತು ನೀಡಿದ್ರು. ಇಲ್ಲಿನ ಪ್ರತಿ ರಸ್ತೆಯು ಇತಿಹಾಸದ ಪುಟಗಳನ್ನು ತೆರೆದಿಡ್ತದೆ. ಬ್ರಿಟಿಷರ ಕಾಲದಲ್ಲಿ ಈ ಪ್ರದೇಶವು ಮಿಲಿಟರಿ ಕಂಟೋನ್ಮೆಂಟ್ನ ಭಾಗವಾಗಿತ್ತು. ಅಂದಿನಿಂದ ಹಲಸೂರು ತನ್ನ ಸಾಂಸ್ಕೃತಿಕ ಅಸ್ಮಿತೆಯನ್ನ ಅತ್ಯಂತ ಗೌರವದಿಂದ ಕಾಪಾಡಿಕೊಂಡು ಬಂದಿದೆ. ಇದು ಬೆಂಗಳೂರಿನ ಶ್ರೀಮಂತ ಪರಂಪರೆಯ ಪ್ರತೀಕವಾಗಿದೆ. ಇಲ್ಲಿನ ಹಳೆಯ ಮನೆಗಳ ವಿನ್ಯಾಸ ನೋಡಿದ್ರೆ ಅಂದಿನ ಕಾಲದ ಜನರ ಜೀವನ ಶೈಲಿ ಎಷ್ಟು ಸುಂದರವಾಗಿತ್ತು ಅಂತ ತಿಳಿಯುತ್ತದೆ. ಹಲಸೂರು ಕೆರೆಯ ಅದ್ಭುತ ಪ್ರಕೃತಿ ಸೌಂದರ್ಯ ಮತ್ತು ತಂಪು. ಹಲಸೂರು ಅಂದ್ರೆ ಪ್ರತಿಯೊಬ್ಬರಿಗೂ ತಕ್ಷಣ ನೆನಪಾಗುವುದೇ ಇಲ್ಲಿನ ವಿಶೇಷವಾದ ಹಲಸೂರು ಕೆರೆ. ಇದು ಬೆಂಗಳೂರಿನ ಅತಿ ದೊಡ್ಡ ಮತ್ತು ಸುಂದರವಾದ ಕೆರೆಗಳಲ್ಲಿ ಒಂದು. ಇಲ್ಲಿನ ಬೋಟಿಂಗ್ ಸೌಲಭ್ಯ ಪ್ರವಾಸಿಗರನ್ನ ಆಯಸ್ಕಾಂತದಂತೆ ತನ್ನತ್ತ ಸೆಳೆಯುತ್ತದೆ. ಕೆರೆಯ ಮಧ್ಯದಲ್ಲಿರುವ ಪುಟ್ಟ ನಡುಗಡ್ಡೆಗಳು ಹಕ್ಕಿಗಳಿಗೆ ಆಸರಿಯಾಗಿವೆ. ಸಂಜೆ ಹೊತ್ತು ಕೆರೆಯ ಬಳಿ ಕೂತು ಸೂರ್ಯಾಸ್ತ ನೋಡೋದು ಮನಸ್ಸಿಗೆ ಅತೀವ ಶಾಂತಿ ನೀಡುತ್ತದೆ. ಫೋಟೋಗ್ರಫಿ ಪ್ರಿಯರಿಗೆ ಮತ್ತು ಪ್ರೇಮಿಗಳಿಗೆ ಇದು ಬೆಂಗಳೂರಿನಲ್ಲೇ ಅತ್ಯಂತ ಫೇವರೇಟ್ ತಾಣವಾಗಿದೆ. ಈ ಕೆರೆ ಬೆಂಗಳೂರಿನ ಹಸಿರು ಹೊದಿಕೆಗೆ ಸುಂದರವಾದ ಒಡವೆ ತೊಡಿಸಿದಂತೆ ಕಂಗೊಳಿಸುತ್ತದೆ. ಚೋಳರ ಕಾಲದ ಅದ್ಭುತ ಶಿಲ್ಪಕಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿನ ಆಧ್ಯಾತ್ಮಿಕ ಶಕ್ತಿಯೇ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಚೋಳರ ಕಾಲದ ಅತ್ಯಂತ ಪುರಾತನ ಮತ್ತು ಪವರ್ಫುಲ್ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ವಾಸ್ತುಶಿಲ್ಪ ಮತ್ತು ಕಲ್ಲಿನ ಕೆತ್ತನೆಗಳನ್ನು ನೋಡಲು ವಿಶ್ವದ ನಾನಾ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ. ದೇವಸ್ಥಾನದ ಒಳಗೆ ಕಾಲಿಡ್ತಿದ್ದಂತೆ ದೈವಿಕ ಕಂಪನ ನಮಗೆ ಅನುಭವಕ್ಕೆ ಬರ್ತದೆ. ಇಲ್ಲಿನ ಗೋಪುರ ಮತ್ತು ಆವರಣದ ಶಾಂತಿ ಮನಸ್ಸಿನ ಒತ್ತಡವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ತದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ನಡೆಯುವ ಅದ್ಧೂರಿ ಉತ್ಸವಗಳು ಮತ್ತು ಪೂಜೆಗಳು ಬೆಂಗಳೂರಿನಲ್ಲೇ ಅತ್ಯಂತ ಫೇಮಸ್. ಹಳೆಯ ಕಾಲದ ಈ ಗುಡಿ ತನ್ನ ಗರಿಮೆಯನ್ನ ಎಂದಿಗೂ ಉಳಿಸಿಕೊಂಡಿದೆ. ಇಲ್ಲಿನ ಪ್ರತಿಯೊಂದು ಕಂಬದಲ್ಲೂ ಚೋಳರ ಕಲಾ ಪ್ರೌಢಿಮೆಯನ್ನ ನಾವು ಕಣ್ಣಾರೆ ಕಂಡು ಆನಂದಿಸಬಹುದಾಗಿದೆ. ಆಹಾರ ಪ್ರಿಯರ ಸ್ವರ್ಗ ಹಲಸೂರು ಬಜಾರ್ ಮತ್ತು ವೈವಿಧ್ಯತೆ. ಹಲಸೂರು ಬಜಾರ್ ಅಂದ್ರೆ ಅದೊಂದು ವ್ಯಾಪಾರದ ದೊಡ್ಡ ಸಾಗರ. ಇಲ್ಲಿ ನಿಮಗೆ ಅಗ್ಗದ ದರದಲ್ಲಿ ಬಟ್ಟೆಗಳು ಮತ್ತು ತಾಜಾ ತರಕಾರಿಗಳು ಲಭ್ಯ ಇವೆ. ವಿಶೇಷವಾಗಿ ಇಲ್ಲಿನ ಮೀನು ಮಾರುಕಟ್ಟೆ ಮತ್ತು ನಾನ್ ವೆಜ್ ಹೋಟೆಲ್ಗಳು ಆಹಾರ ಪ್ರಿಯರಿಗೆ ನೆಚ್ಚಿನ ಅಡ್ಡಗಳಾಗಿವೆ. ಬೆಂಗಾಲಿ ಸಮುದಾಯದ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಬೆಂಗಾಲಿ ಸ್ವೀಟ್ಸ್ ಅಂಗಡಿಗಳು ತುಂಬಾನೇ ಫೇಮಸ್. ನೀವು ರಸಗುಲ್ಲ ಇಷ್ಟಪಡುವವರಾಗಿದ್ರೆ ಇಲ್ಲಿನ ರುಚಿ ಸಖತ್ತಾಗಿರುತ್ತೆ. ಗಾಂಧಿ ಬಜಾರ್ನಂತೆಯೇ ಈ ಬಜಾರ್ ಕೂಡ ಸದಾ ಚಟುವಟಿಕೆಯಿಂದ ಕೂಡಿರ್ತದೆ. ಸಂಜೆ ಹೊತ್ತು ಇಲ್ಲಿನ ಗದ್ದಲದ ನಡುವೆ ಓಡಾಡಿ ಶಾಪಿಂಗ್ ಮಾಡೋದು ಸಂಭ್ರಮ ನೀಡುತ್ತದೆ. ಇಲ್ಲಿನ ಬೀದಿ ಬದಿಯ ತಿಂಡಿಗಳ ರುಚಿ ನಾಲಿಗೆಗೆ ಅಂಟಿಕೊಂಡಿರುತ್ತದೆ ಮತ್ತು ಪ್ರವಾಸಿಗರನ್ನ ಮತ್ತೆ ಮತ್ತೆ ಇಲ್ಲಿಗೆ ಬರುವಂತೆ ಮಾಡುತ್ತದೆ. ಆಧುನಿಕ ಸಂಪರ್ಕ ವ್ಯವಸ್ಥೆ ಮತ್ತು ಶಿಸ್ತಿನ ಜೀವನ ಶೈಲಿಯ ಮ್ಯಾಜಿಕ್. ಹಲಸೂರಿನ ಸಂಪರ್ಕ ವ್ಯವಸ್ಥೆಯು ಈ ಕಾಲಘಟ್ಟದಲ್ಲಿ ಅತ್ಯಂತ ಸುಧಾರಿತವಾಗಿದೆ. ಪರ್ಪಲ್ ಲೈನ್ ಮೆಟ್ರೋ ನಿಲ್ದಾಣದ ಮೂಲಕ ನಗರದ ಹೃದಯ ಭಾಗವನ್ನ ಕೇವಲ 10 ನಿಮಿಷಗಳಲ್ಲಿ ತಲುಪಬಹುದು. ಸುತ್ತಮುತ್ತಲಿನ ಇಂದಿರಾನಗರದಂತಹ ಹೈಫೈ ಏರಿಯಾಗಳಿಗೆ ಹಲಸೂರು ಒಂದು ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿನ ಎಂಇಜಿ ಕೇಂದ್ರದ ಕಾರಣದಿಂದಾಗಿ ರಸ್ತೆಗಳು ಶಿಸ್ತಿನಿಂದ ಕೂಡಿದ್ದು ಹಸಿರು ಪರಿಸರವು ಅಖಂಡವಾಗಿದೆ. ನೀವು ಶಾಂತಿಯನ್ನು ಬಯಸುವ ಹಿರಿಯ ನಾಗರಿಕರಾಗಿರಲಿ ಅಥವಾ ಹೊಸ ಟ್ರೆಂಡ್ ಹುಡುಕುವ ಯುವಕರಾಗಿರಲಿ, ಹಲಸೂರು ಎಲ್ಲರಿಗೂ ಒಪ್ಪುವಂತಹ ಅದ್ಭುತ ಜಾಗ. ಬೆಂಗಳೂರಿನ ಇತಿಹಾಸವನ್ನ ತನ್ನೊಡಲಲ್ಲಿಟ್ಟುಕೊಂಡು ಬೆಳೀತಿರ್ತಕ್ಕಂಥ ಈ ಪ್ರದೇಶವು ನಗರದ ನಿಜವಾದ ಅಸ್ಮಿತೆಯಾಗಿದೆ. ಇಲ್ಲಿಗೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು, ಅದರ ಮಾಂತ್ರಿಕ ಸೆಳೆತ ನಿಮ್ಮನ್ನ ಮತ್ತೆ ಎಳೆದು ತರುತ್ತದೆ. ಆಧುನಿಕ ಸೌಲಭ್ಯಗಳ ಜೊತೆಗೆ ಸಂಪ್ರದಾಯದ ಗಮಟು ಇಲ್ಲಿ ಮೇಳೈಸಿದೆ. ನಮ್ಮ ಹಲಸೂರು ಅಂದ್ರೆ ಬರೀ ಒಂದು ಏರಿಯಾ ಅಲ್ಲ, ಇದೊಂದು ಅದ್ಭುತವಾದ ಎಮೋಷನ್. ಇಲ್ಲಿ ಚೋಳರ ಕಾಲದ ದೈವಿಕ ಶಕ್ತಿ ಇದೆ. ಎಂಇಜಿ ಕೇಂದ್ರದ ಮಿಲಿಟರಿ ಶಿಸ್ತು ಇದೆ. ಹಲಸೂರು ಕೆರೆಯ ಪ್ರಶಾಂತತೆ ಇದೆ ಮತ್ತು ಬಜಾರ್ನ ರಂಗಿನ ಲೋಕವೂ ಇದೆ. ನೀವು ಹಳೆಯ ಬೆಂಗಳೂರಿನ ಅಸಲಿ ಸೊಬಗನ್ನ ಇಂದಿನ ಮಾಡರ್ನ್ ಲೈಫ್ ಜೊತೆ ಎಂಜಾಯ್ ಮಾಡಬೇಕು ಅಂದ್ರೆ ಹಲಸೂರಿಗಿಂತ ಬೆಸ್ಟ್ ಜಾಗ ಇನ್ನೊಂದಿಲ್ಲ. ಸಂಜೆ ಹೊತ್ತು ಕೆರೆಯ ದಡದಲ್ಲಿ ವಾಕ್ ಮಾಡ್ತಾ ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದು ನೆಮ್ಮದಿಯಾಗಿ ಕಾಲ ಕಳೆಯಲು ಇದು ಹೇಳಿ ಮಾಡಿಸಿದ ಜಾಗ.
ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಹಲಸೂರಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.